ಫೇಸ್ಬುಕ್ಕಲ್ಲಿ ಫೈನಲ್ ಆಗಿ ನಮಗೂ ಅಮೌಂಟ್ ಬರ್ತಿದೆ. ಅಮೌಂಟ್ ಬರೋಕ್ಕೆ ಏನಪ್ಪ ಅಂದರೆ ಏನೇನು ಪ್ರೊಸೆಸ್ ಮಾಡಬೇಕು, ಮತ್ತು ಅಮೌಂಟ್ ಫೇಸ್ಬುಕ್ಕಿಂದ ಯಾವ ಥರ ಬಂತು, ಮತ್ತು ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನ ಹೇಳಬೇಕು ಅಂತ ನಿಮ್ಮ ಹತ್ರ ಬಂದಿರೋದಷ್ಟೇ. ಇವಾಗ ಫೇಸ್ಬುಕ್ಕಲ್ಲಿ ಯಾವ ರೀತಿ ನನಗೆ ಅಮೌಂಟ್ ಬಂತು ಮತ್ತು ಎಷ್ಟು ಅಮೌಂಟ್ ಬಂದೈತೆ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದಂತೆ ನೋಡ್ಕೊಳ್ರಿ. ಅಂದರೆ ನಾವು ನಾಟಿ ಕೋಳಿ ಫಾರಮ್ ಸ್ಟಾರ್ಟ್ ಮಾಡಿ, ಅಂದರೆ ನಾಟಿ ಕೋಳಿ ಫಾರಮ್ ಸ್ಟಾರ್ಟ್ ಆದಮೇಲೆ ಈಗ 1.5 ವರ್ಷದ ಹಿಂದೆಗಡೆ ಮಾತ್ರ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ 1.5 ವರ್ಷ ಹಿಂದೆಗಡೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾಟಿ ಕೋಳಿ ಬಗ್ಗೆ ಆಗಲಿ, ನಾಟಿ ಕೋಳಿ ಮರಿಗಳ ಬಗ್ಗೆ ಆಗಲಿ, ಅಥವಾ ಮೊಲದಗಳ ಬಗ್ಗೆ ಆಗಲಿ ಪ್ರತಿಯೊಂದಕ್ಕೂ ವೀಡಿಯೋ ಮಾಡಿದ್ದು 1.5 ವರ್ಷದ ಹಿಂದೆಗಡೆ ಮಾತ್ರ. ಆ 1.5 ವರ್ಷದ ಹಿಂದೆಗಡೆಯಲ್ಲಿ ಫಸ್ಟು ನನಗೆ ಅರ್ನಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಜನವರಿ ತಿಂಗಳಲ್ಲಿ. ಅಂದರೆ ಈ ಜನವರಿ ಬಂತಲ್ಲ, ಆ ತಿಂಗಳಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗಿದ್ದು. ಆ ಜನವರಿ ತಿಂಗಳಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗೋಕ್ಕೆ ಏನೇನು ಕಾರಣ, ಮತ್ತು ನಾನು ಏನೇನು ಪ್ರೋಸೆಸ್ ಮಾಡಿದ್ದೆ, ಮತ್ತು ಅದರಲ್ಲಿ ಏನೇನಾಯಿತು, ಮತ್ತು ಎಷ್ಟು ಬಂತು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಂತೆ ನೋಡಿ. ಯೂಟ್ಯೂಬಲ್ಲಿ ಫುಲ್ ವೀಡಿಯೋ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಏನಪ್ಪ ಅಂದರೆ 2 ನಿಮಿಷದ ಮೇಲ್ಗಡೆ ವೀಡಿಯೋ ಹಾಕೋಕ್ಕಾಗಲ್ಲ. ಆದ್ದರಿಂದ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ವೀಡಿಯೋ ಕಡಿಮೆ ಇರುತ್ತೆ. ಬಟ್ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಪಾರ್ಟ್ 1 ಪಾರ್ಟ್ 2 ಅಂತ ಇರುತ್ತೆ. ನೋಡ್ತೀನಿ ಅಂದರೆ ಆ ಥರ ನೋಡ್ಕೊಳ್ಳಿ. ಇಲ್ಲ ಯೂಟ್ಯೂಬಲ್ಲಿ ಕಂಪ್ಲೀಟ್ ವೀಡಿಯೋ ಇರುತ್ತೆ. ಅಂದರೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಮತ್ತು ಪ್ರತಿಯೊಂದು ಕೂಡ ಪ್ರೊಸೆಸ್ ಎಲ್ಲ ಅದರಲ್ಲಿ ಇರುತ್ತೆ. ಫಸ್ಟ್ ಏನಪ್ಪ ಅಂತಂದರೆ ನಮ್ಮದಲ್ಲಿ ಫಾಲೋವರ್ಸು, ಅಂದರೆ ನನಗೆ 5,000 ಫಾಲೋವರ್ಸ್ ಮೊದಲೇ ಇದ್ದರು. ಅಂತಂದರೆ 5,000 ಜನ ಫಾಲೋವರ್ಸು ನಾನು ವೀಡಿಯೋ ಮಾಡೋಕ್ಕಿಂತ ಫಸ್ಟೇ ಇದ್ದದ್ದು ಫೇಸ್ಬುಕ್ಕಲ್ಲಿ. 5,000 ಜನ ಫಾಲೋವರ್ಸ್ ಇದ್ದಿದ್ದ ಮೇಲ್ಗಡೆ ಅದು 10K ಆದಾಗ ನನಗೆ ಒಂದು ಇದು ಬರುತ್ತೆ, ಸೆಟಪ್ ಅಂದ್ಬಿಟ್ಟು ಇದು ಅರ್ನಿಂಗ್ ಅಂದ್ಬಿಟ್ಟು ಒಂದು ಇದಿರುತ್ತೆ. ಫೇಸ್ಬುಕ್ಕು ಡ್ಯಾಶ್ ಬೋರ್ಡ್ಗೆ ಹೋಯ್ತು ಅಂದ ತಕ್ಷಣ ಅಲ್ಲಿ ಅದು ಹೋಯ್ತು ಅಂದ ತಕ್ಷಣ ಸೆಟಪ್ ಅಂತ ಒಂದು ಬರುತ್ತೆ. ಅಲ್ಲಿ ನಾವು ಇದು ಟ್ಯಾಕ್ಸ್ ಇದು ಸೆಟಪ್ ಎಲ್ಲನೂ ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಮಾಡಾದಮೇಲೆ ನಿಮಗೆ ಎಲ್ಲ ಸೆಟ್ ಆದಮೇಲೆ ನಿಮಗೆ $25 ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. $25 ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆದಾಗ ನೀವು 1 ವರ್ಷದಲ್ಲಿ ಎಷ್ಟು, ಅಂದರೆ ಇವಾಗ ನಮ್ಗೆ ಹೆಂಗೆ ಅಂದರೆ ಕೆಲವ್ರು ವೀಡಿಯೋಸ್ಗಳು ವೈರಲ್ ಆಯ್ತಲ್ತವೆ. ಈಗ ನಮ್ಮ ವೀಡಿಯೋಸ್ಗಳು ಅಷ್ಟಲ್ಲ, ಅಂದರೆ 2,000 3,000 ಯಾವುದೋ ವೀಡಿಯೋಗಳು ಹೋದರೆ ಮಾತ್ರ. ಅಂದರೆ ಇವಾಗ ನಮ್ಮ ವೀಡಿಯೋಸ್ಗಳೆಲ್ಲ ವೈರಲ್ ಆಯ್ತವೆ ಇದು ಅಂತ ಹೇಳೋಕ್ಕಾಗೋದಿಲ್ಲ. ಅದರಲ್ಲಿ ಯಾವ ಒಂದು 10ಕ್ಕೆ ಹೋದರೆ ನಾವು ಬೆಳಗ್ಗೆ ಸಾಯಂಕಾಲ ಒಂದೊಂದು ವೀಡಿಯೋ ಹಾಕೋದು, ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಂದರೆ ಅದರಲ್ಲಿ ಇಷ್ಟ ಆಗೋದ್ರಲ್ಲಿ ಬ್ಯಾಡ್ ಕಮೆಂಟ್ಸ್ ಏನೂ ಇಲ್ಲ ನಮ್ಗೆ, ಅಲ್ಲಿ ಅದೊಂದು ಖುಷಿ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ನಮಗೆ ವೀಡಿಯೋಸ್ಗಳು ಅಂತಂದರೆ ಇವಾಗ ನಮ್ದು ಏನು ವೀಡಿಯೋಸ್ ಐತೆ ಅದು ವೈರಲ್ ಆದರೆ ಮಾತ್ರ. ಅಂದರೆ ಈಗ ಫೇಸ್ಬುಕ್ಕಿಂದ ಏನೇನು ವೀಡಿಯೋಸ್ ಐತೆ ಆ ವೈರಲ್ ಆಯಿತು, ಮತ್ತು ಅದರಲ್ಲಿ ವ್ಯೂಸ್ ಎಷ್ಟು ಕೌಂಟ್ ಆಯ್ತದೆ ನಮಗೆ ಬರುವಂಥದ್ದು 4ರಿಂದ. ಅಂದರೆ 4 ಯಾವುದಪ್ಪ ಅಂದರೆ ಸ್ಟೋರಿಗೆ ಹಾಕೋದ್ರಿಂದ, ಟೆಸ್ಟ್ ಬರೆಯೋದ್ರಿಂದ, ಆಮೇಲೆ ಫೋಟೋಸ್ ಹಾಕೋದ್ರಿಂದ, ರೀಲ್ಸ್ ಹಾಕೋದ್ರಿಂದ, ಇಷ್ಟಕ್ಕೆ 4 ಅಪ್ಡೇಟ್ಸ್ಗೆ ಮಾತ್ರ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಅಮೌಂಟ್ ಬರೋಕ್ಕೆ 4ರಿಂದ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ನೀವು ಮಾಡಬೇಕಾಗಿರೋದೇನು ಅಂತಂದರೆ ಡೈಲಿ ವೀಡಿಯೋಸ್ ಹಾಕಬೇಕು. ಬೆಳಗ್ಗೆ ಸಾಯಂಕಾಲ ವೀಕ್ಲಿ ಪ್ರೋಸೆಸ್ ಏನೈತೆ ಅದು, ಮತ್ತು ಇದೆಲ್ಲ ಕೌಂಟ್ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಗೆ ಯಾವ್ಯಾವ ಥರ ಕೌಂಟ್ ಆಗುತ್ತೆ ಅಂತಂದರೆ ಎಷ್ಟು ಅಮೌಂಟ್ ಬರಬೇಕು ಏನು ಎಲ್ಲದಕ್ಕೂ ಕೌಂಟ್ ಆಗುತ್ತೆ. ದಿನ ಇಷ್ಟಿಷ್ಟು ಅಂದರೆ ಡಾಲರ್ ಬೇಸ್ ಬರೋದು, ಅಂದರೆ ಇಷ್ಟು ಡಾಲರ್ ಅಂತಿರುತ್ತೆ. ಇಂಡಿಯನ್ ಡಾಲರಲ್ಲಿ ಈಗ 90 ರೂಪೀಸ್ ಇಲ್ಲ 80 ರೂಪೀಸ್ ಇಷ್ಟೇ ಕೊಡೋದು, ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಕೊಡೋಲ್ಲ. ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಡಾಲರ್ಗೆ ಎಷ್ಟು ಅಮೌಂಟ್ ಎತ್ಕೋಬೇಕು ಅಂತ. $25 ಕಂಪ್ಲೀಟ್ ಮಾಡೋಕ್ಕೆ ನಾನು ತಗೊಂಡಿರೋದು. ಅಂತಂದರೆ ಈಗ $25 ಬೇರೆಯವರಾಗಿದ್ದರೆ ಅಂದರೆ ತುಂಬ ಚೆನ್ನಾಗಿ ವೀಡಿಯೋಸ್ ವೈರಲ್ ಆಗೋದು, ಮತ್ತು ವೀಡಿಯೋಸ್ಗಳು ಇನ್ನೂ ಜಾಸ್ತಿ ನೋಡೋದು, ಮತ್ತು ಈ ಥರದ ವೀಡಿಯೋಸ್ಗಳಾಯಿತು ಅಂದರೆ ಬೇಗ ಅಮೌಂಟ್ ಬರುತ್ತೆ. ನನಗೆ ಸ್ಟಾರ್ಟ್ ಆಗಿದ್ದು ಜನವರಿ ಸ್ಟಾರ್ಟ್ ಆಗಿ ಆಗಸ್ಟ್ 8 ತಿಂಗಳಿಗೆ $2,800 ಬಂದಿರೋದು. ಅಂತಂದರೆ ನನಗೆ 8 ತಿಂಗಳಲ್ಲಿ $2,800. ಅಂದರೆ ನಮ್ಮಂಥ ಕ್ರಿಯೇಟರ್ಸು, ಅಂದರೆ ಈಗ ನಾವು ಹಿಂಗೆ ಫಾರಮ್ಮು ಏನೇನು ಮಾಡ್ತೀವಲ್ಲ ಇದು ನಮ್ಮ ಕೆಲಸದ ಜೊತೆಗೆ. ಅಂದರೆ ಈಗ ನಮ್ಮದೇನು ವೀಡಿಯೋಸ್ಗಳು ನಾವು ಡೈಲಿ ಹಾಕ್ತೀವಿ, ಮತ್ತು ನಮ್ಮದೇನು ವೀಡಿಯೋಸ್ಗಳೈತೆ ಅಷ್ಟರಲ್ಲಿ ಮಾತ್ರ ನಾವು ಡೈಲಿ ವೀಡಿಯೋಸ್ ಹಾಕೋದ್ರಿಂದ ಇದರಲ್ಲಿ ಏನೈತೆ ಅಷ್ಟೇ ಬರೋಕ್ಕೆ ಸಾಧ್ಯ. ಅಂತಂದರೆ ನಾವೇನು ಅದರಲ್ಲಿ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಈಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಜಾಸ್ತಿ ವೀಡಿಯೋಸ್ ಹಾಕೋಕ್ಕಾಗಲ್ಲ. ಈ ಜಾಸ್ತಿ ವೀಡಿಯೋಸ್ ಹಾಕಿದಾಗ ನಮ್ಮ ಕಡೆ ಫಾಲೋವರ್ಸ್ ಏನು ಮಾಡ್ತೀರಾ, ಅಣ್ಣ ಏನೋ ನೀವು ಜಾಸ್ತಿ ವೀಡಿಯೋಸ್ ಹಾಕ್ತಾಯಿದ್ದೀರಾ ಏನಣ್ಣ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತೀರ. ಬಟ್ ಜಾಸ್ತಿ ವೀಡಿಯೋಸ್ ಹಾಕಿದ್ರು ಕೂಡ ಅವಾಗ ಏನು ಅಂತಂದರೆ ನಮಗೆ ಒಂದು ಥಿಂಕಿಂಗ್ ಏನು ಅಂತಂದರೆ, ಈಗ ನಾವು ಮೂಲತಃ ಹಳ್ಳಿಲಿರೋದ್ರಿಂದ ಏನು ಅನ್ಕೊಂತಾರೋ ಏನು ಬಿಡ್ತಾರೋ, ಮತ್ತು ಈ ವೀಡಿಯೋಸ್ಗಳಲ್ಲಿ ಹೆಂಗಿರುತ್ತೋ, ಮತ್ತು ಯಾವ್ಯಾವ ಥರ ನಮ್ಮನ್ನ ಜನ ತಗೋತಾರೋ, ಮತ್ತು ಯಾವ ಥರ ಆಡ್ಕೊತಾರೋ ನಾವು ಒಂದೊಂದು ಕೂಡ ಥಿಂಕ್ ಮಾಡಿ ಹೇಳಬೇಕಾಗುತ್ತೆ. ಇದರಲ್ಲಿ ಏನೈತೆ ಅದರಲ್ಲಿ ನಿಜಾಂಶ ಅಷ್ಟೇ ಹೇಳೋಕ್ಕಾಗೋದು. ಈಗ ನಾವು ನಾಟಿ ಕೋಳಿ ಫಾರಮ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ನಾಟಿ ಕೋಳಿ ಬಿಟ್ಟು ಬೇರೆ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾಟಿ ಕೋಳಿ ಫಾರಮ್ ವೀಡಿಯೋಸ್ ಏನಿದೆ ಅಷ್ಟು ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಾವು ನಾಟಿ ಕೋಳಿ ಫಾರಮ್ ಮಾಡಿದ್ದೀವಿ ಅಂದ್ಬಿಟ್ಟು ಈಗ ಬೇರೆ ವೀಡಿಯೋಸ್ ಮಾಡಿದಾಗ ನೀವೇನಂತೀರಾ, ಅಣ್ಣ ಇದು ಬಿಟ್ಬಿಟ್ಟು ಬೇರೆ ವೀಡಿಯೋಸ್ ಮಾಡ್ತಾಯಿದ್ರೆ ಏನೋ ಬರ್ತಿರ್ಬೋದು ಅಂತ ಅನ್ಕೊಂತೀರಾ. ಬಟ್ ಅದರಲ್ಲಿ ಹೇಳ್ತಲ್ವ ನಿಮ್ಗೆ ನಾಟಿ ಕೋಳಿ ಬಗ್ಗೆ ಏನು ಮಾಹಿತಿ ಐತೆ, ಮೊಲದ ಬಗ್ಗೆ ಏನು ಮಾಹಿತಿ ಐತೆ, ಟರ್ಕಿ ಕೋಳಿ, ಬೆಂಕಿ ಕೋಳಿ ಆಗ್ಬೋದು, ಈ ಬಾತು ಕೋಳಿಗಳ ಬಗ್ಗೆ ಆಗ್ಬೋದು, ಇಷ್ಟಕ್ಕೆ ಮಾತ್ರ ನಾವು ವೀಡಿಯೋಸ್ಗಳನ್ನ ಫಿಕ್ಸ್ ಮಾಡಿಬಿಟ್ಟಿರ್ತೀವಿ. ಆಮೇಲೆ ಈಗ $2,800 ಏನು ಮಾಡ್ತೀಯಾ ಏನು ಬಿಡ್ತೀಯಾ ಅಂತ ತುಂಬ ಜನ ಕೇಳ್ಬೋದು. ಬಟ್ ನಾನು ದೊಡ್ಡ ಕ್ರಿಯೇಟರ್ಸ್ ಥರ ಅದಕ್ಕೆ ಹೋಗಿ ಹೆಲ್ಪ್ ಮಾಡ್ತೀನಿ ಇದಕ್ಕೆ ಹೋಗಿ ಹೆಲ್ಪ್ ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಅಂತಂದರೆ ಇವಾಗಿನ ಫೀಡ್ ರೈಟಲ್ಲಿ, ಈಗಿನ ವ್ಯಾಕ್ಸಿನ್ ರೈಟಲ್ಲಿ, ಈಗಿನ ಕೋಳಿ ರೈಟಲ್ಲಿ ನಾವು ಏನು ಯೂಸ್ ಮಾಡಬೇಕು ನಮ್ಮ ಪರ್ಸ್ನಲ್ ಲೈಫೇ ಹೆಂಗಾಗೈತೆ ಅಂತಂದರೆ ಇತ್ತಾಗ ಹೇಳ್ಕೊಳಕ್ಕಾಗೋದಿಲ್ಲ, ಇತ್ತಾಗ ಬಿಡೋಕ್ಕಾಗೋದಿಲ್ಲ. ಈಗ ನಾವು ಪ್ಯೂರ್ ನಾಟಿಗೆ ಕೊಡ್ತಾಯಿದ್ದೀವಿ ಅಂದ ತಕ್ಷಣ ಪ್ಯೂರ್ ನಾಟಿಗೆ ಏನೇನು ಮೆಡಿಷನ್ ಹಾಕಬೇಕು, ಮತ್ತು ಏನೇನು ಔಷಧಿಗಳು ಕೊಡಬೇಕು, ಮತ್ತು ಏನೇನು ರೆಸ್ಪಾನ್ಸಿಬಲ್ ತಗೋಬೇಕು ಅಷ್ಟನ್ನು ಕೊಡಬೇಕಾಗುತ್ತೆ. ಈಗ $2,800 ಇಲ್ಲಿರೋ ಖರ್ಚುಗಳನ್ನೇ ನಾವು ಮುಗ್ಸೋಕ್ಕಾಗ್ತಿಲ್ಲ. ಇನ್ನು ಅದೆಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ಜಾಸ್ತಿ ಆದರೆ ನಿಮ್ಮ ಆಶೀರ್ವಾದ ಸದಾ ಈ ಥರ ಇತ್ತು ಅಂತಂದರೆ
ಅದು ನೆಕ್ಸ್ಟು ಟ್ರೈ ಮಾಡೋಣ. ಬಟ್ ಆದರೆ ಈಗಿರೋದು ಅಂದರೆ ನಾನು ಇರೋದು ಓಪನ್ ಆಗಿ ಹೇಳಬೇಕು, ತುಂಬ ಜನ ಥರ ಹಣ ಹಂಗೆ ಹಿಂಗೆ ಅಂತ ಹೇಳ್ಕೊಳಕ್ಕಾಗೋದಿಲ್ಲ. ಇಷ್ಟು ಅಮೌಂಟ್ ಬಂದ ತಕ್ಷಣ ನಾನೇನೋ ಮಾಡೋಕ್ಕಾಗೋದಿಲ್ಲ. ಈಗ 2800 ರೂಪಾಯಲ್ಲಿ ನಮ್ಗೆ ಇವಾಗ ಒಂದು ಮೂಟೆ ಫೀಡ್ ತತ್ತೀನಿ ಅಂದರೆ ಒಂದು ಮೂಟೆ ಫೀಡ್ಗೆ ಹೋಗೈತಿ ಇವಾಗ 2800 ರೂಪಾಯಿ. ಆದ್ದರಿಂದ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಇದರಲ್ಲಿ ಏನು ಬರುತ್ತೆ ಅಷ್ಟು ಮಾತ್ರ ಫಿಕ್ಸ್ ಆಗಬೇಕು, ಇದರಲ್ಲಿ ಏನು ಬರುತ್ತೆ ಅಷ್ಟು ಮಾತ್ರ ಸಂಪಾದನೆ ಮಾಡೋಕ್ಕೆ ಸಾಧ್ಯ. ಇದನ್ನು ಬಿಟ್ಟು ಓವರಾಗಿ ಏನು ಸಂಪಾದನೆ ಮಾಡೋಕ್ಕಾಗಲ್ಲ. ಇನ್ನು ಫೇಸ್ಬುಕ್ಕಲ್ಲಿ ನಿಮ್ಗೆ ಹೇಳೋದು ಅಂದರೆ ಈಗ ತುಂಬ ಜನ ಹೊಸಬ್ರುಗಳನ್ನ ಹೇಳ್ತಾ ಇರೋದೇನು ಅಂತಂದರೆ, ನೀವೇನಾದರೂ ಫೇಸ್ಬುಕ್ಕಿಂದ ಈಗ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅಮೌಂಟ್ ನೀವೇನಾದರೂ ಸಂಪಾದನೆ ಮಾಡಬೇಕು ಅಂತಲೇ ಇದ್ರು ಅಂದರೆ ನೀವು ಮಾಡಬೇಕಾಗಿರೋದೇನು ಅಂತಂದರೆ ಫೇಸ್ಬುಕ್ಕಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಡೈಲಿ ವೀಡಿಯೋಸ್ ಹಾಕೋದು, ಅಂದರೆ 2 ರಿಂದ 3 ವೀಡಿಯೋಸ್ ಹಾಕಲೇಬೇಕು. ಆಮೇಲೆ ಕಂಪಲ್ಸರಿ ಸೆಟಪ್ಪು ಕೊಡ್ಕೋತು ಅಂದರೆ $25 ಸ್ಟಾರ್ಟ್ ಆಗಿರುತ್ತೆ, ಡ್ಯಾಶ್ ಬೋರ್ಡಲ್ಲಿ ಇರುತ್ತೆ, ಅದನ್ನ ನೀವು ಚೆಕ್ ಮಾಡ್ತಾ ಇರಬೇಕು. ಆಮೇಲೆ ನಿಮಗೆ ವ್ಯೂಸು ಲೈಕ್ಸು ಇವೆಲ್ಲ ಏನಪ್ಪ ಅಂತಂದರೆ ಅರ್ನಿಂಗ್ ಸ್ಟಾರ್ಟ್ ಆದಾಗ ತುಂಬ ಕಡಿಮೆ, ಅಂದರೆ ತುಂಬ ಜಾಸ್ತಿ ಅಂತೂ ಬರೋದಿಲ್ಲ, ತುಂಬ ಕಡಿಮೆ ಐತವೆ. ಅವೆಲ್ಲ ಒಂದು ಸ್ವಲ್ಪ ತಲೆಗೆ ಹಾಕಬಾರ್ದು. ವೀಡಿಯೋಸ್ ಇರುತ್ತಲ್ಲ ಅಂದ್ಬಿಟ್ಟು ನೀವು ಜಿಗುಪ್ಸೆ ತಗೊಳ್ಳೋದು, ವೀಡಿಯೋಸ್ ವೈರಲ್ ಆಗಬೇಕಾದ್ರೆ ಜಾಸ್ತಿ ವೀಡಿಯೋಸ್ ಹಾಕೋದು, ಮತ್ತು ಇದೆಲ್ಲ ಮಾಡ್ಕೊಂತು ಅಂತಂದರೆ ನಿಮ್ಮ ಅಕೌಂಟ್ಗೆ ತುಂಬ ಪ್ರಾಬ್ಲಮ್ಮು. ಅಕೌಂಟ್ಗೆ ಹೆಂಗಪ್ಪ ಪ್ರಾಬ್ಲಮ್ಮು ಅಂತಂದರೆ ಸುಮ್ಮನೆ ವೀಡಿಯೋಸ್ ಹಾಕ್ತಾಯಿದ್ರು ವೈರಲ್ ಆಗಲ್ಲ, ಮತ್ತು ವೀಡಿಯೋಸ್ ಕಮ್ಮಿ ಹಾಕಿದ್ರು ವೈರಲ್ ಆಗಲ್ಲ. ಮತ್ತು ಇದೆಲ್ಲ ಒಂದು ರೇಂಜಲ್ಲಿ ತಗೋಗ್ಬೇಕು. ಆಮೇಲೆ ಇಷ್ಟು ಗಂಟೆ ಟೈಮ್ ವೀಡಿಯೋಸ್ ಹಾಕಬೇಕು, ಇಷ್ಟು ಗಂಟೆ ಟೈಮ್ಗೆ ವೀಡಿಯೋ ಹಾಕಬೇಕು ಅಂತ ತುಂಬ ಜನ ಹೇಳ್ತಾರೆ. ಅದೆಲ್ಲ ಮಾಡೋಕೆ ಹೋಗ್ಬಿಡಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಇದರಿಂದ ಬೇರೆ ಅದಾದಿಗಳು ಅಂತಂದರೆ ಬೇರೆ ವೀಡಿಯೋಸ್ ಹಾಕಿದ್ರೆ ಇನ್ನೂ ಜಾಸ್ತಿ ಹೋಯ್ತವೆ, ಬೇರೆ ವೀಡಿಯೋಸ್ ಹಾಕ್ತಾ ಹೋದರೆ ಕಮ್ಮಿ ಬರ್ತವೆ. ಈ ಥರದ್ದು ಏನಾರ ಇತ್ತು ಅಂತಂದರೆ ಅದೆಲ್ಲ ಮಾಡೋಕ್ಕಂತೂ ಫಸ್ಟ್ ಆಫ್ ಆಲ್ ಹೋಗಲೇಬೇಡ್ರಿ. ನಿಮ್ಗೆ ನಿಮ್ದು ಏನು ಕಂಟೆಂಟ್ ಮಾಡ್ತಾಯಿದ್ರೆ ಅದು ಮಾಡಿರಿ. ಯಾವುದೋ ಮುಟ್ಬಿಟ್ಟು ಈಗ ತುಂಬ ಜನ ಏನು ಮಾಡ್ತಾ ಇರ್ತೀರಾ, ಯಾರೋ ಇನ್ನೊಬ್ಬ ಏನೋ ವೀಡಿಯೋಸ್ ಹಾಕ್ತಾ ಇರ್ತಾನೆ ಅಂದ್ಬಿಟ್ಟು ನೀವು ವೀಡಿಯೋಸ್ ಹಾಕೋದು, ಇನ್ನೊಬ್ಬ ಏನೋ ಮಾಡ್ತಾ ಇರ್ತಾನೆ ಅಂದ್ಬಿಟ್ಟು ಅದ್ರ ಬಗ್ಗೆ ಇನ್ನೊಂದೇನೋ ಮಾತಾಡೋದು. ಮತ್ತು ಇದೆಲ್ಲ ಮಾಡೋಕೆ ಹೋಯ್ತು ಅಂತಂದಾಗ ವೀಡಿಯೋಸ್ ವೈರಲ್ ಆಗದಿದ್ದಾಗ ನಿಮಗೆ ಒಂಥರ ವೀಡಿಯೋ ಮಾಡೋಕ್ಕೆ ಹಿಂಜರಿಕೆ ಆಗೋದು, ಮತ್ತು ಈ ಥರದ್ದೆಲ್ಲ. ಅಂದರೆ ಇನ್ನು ನಮ್ಮ ಹಳ್ಳಿಗಳ ವಿಚಾರಕ್ಕೆ ಬಂತು ಅಂದರೆ, ಈಗ ನಾಟಿ ಕೋಳಿ ಫಾರಮ್ ಸ್ಟಾರ್ಟ್ ಮಾಡಿ ಯಾವುದೇ ವೀಡಿಯೋಸ್ ಮಾಡೋಕೆ ಹೋದ್ರು ಆಡ್ಕೊಳ್ಳೋರು ಇದ್ದದ್ದೇ. ಅಂದರೆ ಅಣ್ಣ ನೀನು ವೀಡಿಯೋಸ್ ಹಾಗೆ ಮಾಡ್ತಾಯಿದ್ದಿ, ಹಿಂಗೆ ಮಾಡ್ತಾಯಿದ್ದಿ, ಮತ್ತು ವೀಡಿಯೋಸ್ ಆ ಥರ ಬರ್ತೈತಿ, ಈ ಥರ ಬರ್ತೈತಿ ಅಂತ ತುಂಬ ಜನ ಅಂತಾರೆ. ಬಟ್ ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗೋದಿಲ್ಲ. ಮುಜುಗರ ಬಿಟ್ಬಿಟ್ಟು ವೀಡಿಯೋಸ್ ಮಾಡಬೇಕಾಯ್ತೆ. ಮುಜುಗರ ಇಟ್ಕೊಂಡು ಏನಾರು ವೀಡಿಯೋಸ್ ಮಾಡೋಕೆ ಏನಾರು ಸ್ಟಾರ್ಟ್ ಆಯಿತು ಅಂತಂದರೆ ನೀವೇನು ಮಾಡೋಕ್ಕಾಗೋದಿಲ್ಲ. ಮುಜುಗರ ಬಿಟ್ಬಿಟ್ಟು ವೀಡಿಯೋಸ್ಗಳು ಮಾಡಿಸ್ಬೇಕೈತೆ. ಮತ್ತು ಅಚ್ಚುಕಟ್ಟಾಗಿ ಇನ್ನೊಂದೇನಪ್ಪ ಅಂತಂದರೆ ಎಲ್ರಿಗೂ ಹೇಳೋದು, ನಿಮ್ಮಲ್ಲಿ ಏನು ಕೊಡೋಕ್ಕಾಗುತ್ತೋ ಅದನ್ನು ನೀಟಾಗಿ ವಿಷಯಗಳನ್ನ ಹೇಳ್ಬಿಡಿ. ಪ್ಯೂರಿಟಿ ಆಗ್ಬೋದು, ಅಥವಾ ನೀವೇನಾದರೂ ಕಂಟೆಂಟ್ ವೀಡಿಯೋಸೇ ಮಾಡ್ಬೋದು. ಯಾವುದೇ ವೀಡಿಯೋಸ್ ಮಾಡಿದ್ರು ಕೂಡ ನಿಮ್ಮ ಟ್ಯಾಲೆಂಟ್ ಏನೈತೆ ಅದ್ರ ಮೇಲೆ ಪ್ರಕಾರ ವೀಡಿಯೋಸ್ ಮಾಡಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಯಾರು ಏನೇನೋ ಮಾಡ್ತಾರೆ ಅಂದ್ಬಿಟ್ಟು ನೀವೆಲ್ಲ ಮಾಡೋಕ್ಕೋಗ್ಬಿಡಿ ಕಣ್ಣ. ಇಷ್ಟು ನನ್ನ ಎಕ್ಸ್ಪೀರಿಯನ್ಸಲ್ಲಿರೋ ಹೇಳಿದ ಮಾತುಗಳು. ನಿಮ್ಗೇನಾದರೂ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ. ಫುಲ್ ವೀಡಿಯೋ ಯೂಟ್ಯೂಬಲ್ಲೇ ಇರ್ತದೆ. ಸಚಿನ್ ಫಾರಮ್ ಎಲ್ಲೋದ್ರೂ ಸರ್ಚ್ ಮಾಡ್ಕೊಳ್ಳಿ.